ದಿಸ್ ಈಸ್ ದ್ವೀಪ ರೆಸಾರ್ಟ್ ಇನ್ ಶೆಟ್ಟಿಹಳ್ಳಿ ಇನ್ ಹಾಸನ್. ಬನ್ನಿ ಇವಾಗ ಒಂದು ರೆಸಾರ್ಟ್ನ ಫುಲ್ ಕಂಪ್ಲೀಟ್ ಟೂರ್ ಹೋಗ್ಬಿಟ್ಟು ಬರೋಣ. ಸೊ ಇದು ಆಫೀಸ್ ರೂಮು. ಸೊ ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸ್ಬಿಟ್ಟು ನಾವು ಒಳಗೆ ಹೋದರೆ ನಾವು ಹೋಗಬೇಕಾದ್ರೇ ನಾವು ಏನಪ್ಪ ಕ್ರಿಕೆಟ್ ಗ್ರೌಂಡ್ನ ನೋಡ್ಬೋದು. ಇಲ್ಲಿದೆ ಆಲ್ಸೋ ವಾಲಿಬಾಲ್ ಆ್ಯಂಡ್ ಬ್ಯಾಡ್ಮಿಂಟನ್ ಕೂಡ ಇದೆ. ರೆಸಾರ್ಟ್ ಕಂಪ್ಲೀಟ್ ಗ್ರೀನರಿ ಆ್ಯಂಡ್ ಆ ಡ್ಯಾಮ್ದು ಬ್ಯಾಕ್ ವಾಟರ್ ಮಾತ್ರ ನಿಮ್ಗಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ, ನಾನು ತೋರಿಸ್ತೀನಿ. ಅದು ಮಾತ್ರ ಒಳ್ಳೆ ಸಮುದ್ರ ಥರ ಕಾಣ್ತಾ ಇದೆ, ಭಾರಿ ದೊಡ್ಡದು, ಚಿಕ್ಕದೆಲ್ಲ ಅಲ್ಲ, ತುಂಬ ದೊಡ್ಡದು ಮಾತ್ರ. ಸೊ ಇದೆಲ್ಲ ರೂಮ್ಸ್. ರೆಸಾರ್ಟ್ ಮಾತ್ರ ಕಂಪ್ಲೀಟ್ ಗ್ರೀನರಿ ಆಗಿತ್ತು. ಆ ಕಲರ್ ಕಾಂಬಿನೇಷನ್, ಎಸ್ಪೆಷಲಿ ಆ ಗ್ರೀನು, ಆ ಮರೂನ್ ಕಲರು, ಆ ಬ್ಲೂ, ವಾವ್, ಇಟ್ ವಾಸ್ ಅಮೇಝಿಂಗ್. ಸೊ ಕರೆಕ್ಟಾಗಿ ಕ್ರಿಕೆಟ್ ಗ್ರೌಂಡ್ ಹಿಂದೆಗಡೆನೇ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಮತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಸ್ಮಾಲ್ ಹಟ್ ಕೂಡ ಮಾಡಿದ್ದಾರೆ. ಮತ್ತು ಇದು ಬಂದು ನಾವು ಡೈನಿಂಗ್ ಹಾಲ್ ಕೆಳಗಡೆ ನಮಗೆ ಇಂಡೋರ್ ಆ್ಯಕ್ಟಿವಿಟೀಸ್, ಇಂಡೋರ್ ಗೇಮ್ಸ್ ಆಡೋದಕ್ಕೆ ಒಂದು ರೂಮ್ ಕೂಡ ಇದೆ. ನಮಗೆ ಇಂಡೋರ್ ಗೇಮ್ಸ್ ಅಲ್ಲಿ ಫೂಸ್ಬಾಲ್, ಕೇರಮ್, ಚೆಸ್, ಟಿ ಇನ್ನೂ ಎಷ್ಟೊಂದು ಆಪ್ಷನ್ಸ್ ಇದೆ. ಮತ್ತು ಈ ಹಾಲ್ನ ಯಾವ್ದಾದ್ರು ಪ್ರೈವೇಟ್ ಫಂಕ್ಷನ್ ಅಥವಾ ಪಾರ್ಟೀಸ್ಗೂ ಬಳಸ್ಕೊಳ್ಬೋದು. ನಾವು ನಿನ್ನೆ ರಾತ್ರಿ ಬಂದು ಇಲ್ಲಿ ಸ್ಟೇ ಆಗಿದ್ವಿ. ನಿನ್ನೆ ಇಲ್ಲೊಂದು ಇವೆಂಟ್ ನಡೀತಾ ಇತ್ತು ಆ್ಯಂಡ್ ಇಲ್ಲಿ ಡಿ ಜೆ ಕೂಡ ಆಪ್ಷನ್ ಇದೆ. ಸೊ ಡಿ ಜೆ ಸೂಪರ್ ಆಗಿತ್ತು, ಮಸ್ತ್ ಮಜಾ ಮಾಡ್ತಾಯಿದ್ರು ಮಾತ್ರ. ನಾವೆಲ್ಲ ಬೆಳಗ್ಗೆ ಟಿಫನ್ಗೆ ಹೋಗ್ತಾ ಇದ್ದೀವಿ. ನಮಗೆ ಇಲ್ಲಿ ಡೈನಿಂಗ್ ಹಾಲಿಂದ ವ್ಯೂ ಇರೋದು, ಇದು ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ರಿವರ್. ಮಧ್ಯಾಹ್ನ ಲಂಚ್ ನಾನ್ ವೆಜ್ ಆ್ಯಂಡ್ ವೆಜ್. ನಾವು ಈ ಇಂಡೋರ್ ಗೇಮ್ಸ್ ಆ್ಯಕ್ಟಿವಿಟಿ ರೂಮಿಂದ ಹೊರಗಡೆ ಬಂದಿದ ತಕ್ಷಣ ಲೆಫ್ಟ್ ಸೈಡ್ಗೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಸ್ವಿಮ್ಮಿಂಗ್ ಪೂಲ್ ಒಂದು ಎಡ್ಜಲ್ಲಿ ರಿಸರ್ವರ್ ನೋಡೋದಕ್ಕೆ ಒಂದು ಸ್ಪಾಟ್ ಇದೆ. ಮತ್ತು ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ಬ್. ಅದು ಪೂಲಲ್ಲಿದ್ದೀವಿ ಅಷ್ಟೇ. ಎಲ್ಲರೂ ರೀಲ್ಸ್ ಮಾಡ್ತಾರೆ, ರೀಲ್ಸ್. ಮತ್ತು ನಾನು ಇನ್ನೊಂದು ಹೇಳೋದು ಮರ್ತೆ, ರೆಸಾರ್ಟ್ ಬಂದು ಪ್ಯೂರ್ ಪೆಟ್ ಫ್ರೆಂಡ್ಲಿ ಇದೆ. ಸುಮಾರು ಬೆಕ್ಕು, ನಾಯಿ, ಪಕ್ಷಿಗಳು ಎಲ್ಲವೂ ಇದ್ವು ಆ್ಯಂಡ್ ಯಾವುದು ನಮಗೇನು ತೊಂದರೆ ಮಾಡಿಲ್ಲ. ರೆಸಾರ್ಟ್ ಬಂದು ಫೋಟೋಸ್ ತೆಕ್ಕೊಳ್ಳೋದಕ್ಕೆ ಸಖತ್ತಾಗಿದೆ. ಯಾಕಂದರೆ ಎಲ್ಲ ಕಡೆ ಆ ಹಸಿರಿನಿಂದ ತುಂಬಿರೋ ಅಂಥ ವಾತಾವರಣ ಆ್ಯಂಡ್ ಆ ಕಲರ್ ಕಾಂಬಿನೇಷನ್, ಬ್ರೌನ್, ಬ್ಯಾಕ್ ವಾಟರ್ಸ್ ಕಲರ್ ಬ್ಲೂ, ಇದೆಲ್ಲ ಫೋಟೋ ತೆಕ್ಕೊಳ್ಳೋದಕ್ಕೆ ಸೂಪರ್ ಕಾಂಬಿನೇಷನ್ ಸೆಟ್ ಮಾಡುತ್ತೆ. ಈ ಹಿಂದೆಗಡೆ ಏನು ಹಟ್ಗಳೆಲ್ಲ ಕಾಣ್ತಾ ಇದೆ ಅದೆಲ್ಲನೇ ರೂಮ್ಸ್ಗಳು. ನಮ್ಮ ರೂಮ್ ಬಂದು ದಿ ಲಾಸ್ಟ್ ಎಂಡಲ್ಲಿತ್ತು ಆ್ಯಂಡ್ ಅದು ನಮಗೆ ಸಿಕ್ಕಿದ್ದು ತುಂಬ ಒಳ್ಳೆಯದೇ ಆಗಿತ್ತು. ಬಿಕಾಸ್ ನಮಗೆ ಬ್ಯಾಕ್ ವಾಟರ್ಸ್ದು ದಿ ಬೆಸ್ಟ್ ವ್ಯೂ ಕೂಡ ಇತ್ತು. ನೈಟ್ ನಮಗೆ ಸಪ್ರೇಟಾಗಿ ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಟ್ಟಿದ್ರು. ಇನ್ ಕೇಸ್ ಏನಾದರೂ ಮಳೆ ಬಂದರೆ ಈ ಥರ ಹಟ್ ಕೂಡ ಇದೆ. ಈ ಫೆಸಿಲಿಟಿ ಯೂಸ್ ಮಾಡಿ ಇಲ್ಲೂ ಕೂಡ ನಾವು ಏನೋ ಫೈರ್ ಕ್ಯಾಂಪ್ ಹಾಕ್ಕೊಬೋದು. ಕೆಲವು ಕಡೆ ಎಲ್ಲ ಮಳೆ ಬಂದರೆ ಫೈರ್ ಕ್ಯಾಂಪ್ ಹಾಕಲ್ಲ ಅನ್ನೋ ಒಂದು ಡ್ರಾಬ್ಯಾಕ್ ಇರುತ್ತೆ. ಆ ಡ್ರಾಬ್ಯಾಕ್ ಇಲ್ಲಿಲ್ಲ. ಆ್ಯಂಡ್ ಒಂದು ಹಟ್ಟಿಂದ ಇನ್ನೊಂದು ಹಟ್ಟಿಗೆ ಸ್ವಲ್ಪ ಡಿಸ್ಟೆನ್ಸ್ ಇದ್ದಿದ್ದರಿಂದ ನಮಗೆ ಪ್ರೈವಸಿಗೇನು ತೊಂದರೆ ಇರಲಿಲ್ಲ. ಫ್ರೆಂಡ್ಸ್ ಗ್ರೂಪಿಗೆ ಮಾತ್ರ ಹೇಳಿ ಮಾಡಿಸಿದ ಜಾಗ. ಏನನ್ಸುತ್ತೋ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗಿದೆ? ಚಿಲ್ ಮತ್ತೆ ಎಂಜಾಯ್ ಮಾಡೋಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಳ್ಳೆ ಪ್ಲೇಸ್. Everybody should must visit this place. Yes, thank you. ಓಕೆ, ನಾವು ರೂಮ್ ಟೂರಿಗೆ ಬಂದ್ಬಿಡೋಣ. ಒಂದು ಸರಿ ರೂಮ್ ಟೂರ್ ಹೇಗಿದೆ ಅಂತೇಳಿ. ಬಟ್ಟೆಗಳೆಲ್ಲ ಇದೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಆ್ಯಕ್ಚುಲಿ 3 ಜನ ಮಲಗ್ಬೋದು, ಅಷ್ಟು ದೊಡ್ಡದಾಗಿದೆ ಬೆಡ್ಡು. ನಾನು ಬೆಳಗ್ಗೆ ಎದ್ದಾಗ ಒಂದು ಸ್ಮಾಲ್ ಕ್ಲಿಪ್ ಮಾಡಿದ್ದೆ, ಅದನ್ನು ಹಾಕಿದ್ದೀನಿ. ನಾವು ಬಾಯ್ಸು ಬೆಳಗ್ಗೆ ಸ್ವಲ್ಪ ವಾರ್ಮಪ್ಗೆ ಪುಷಪ್ಸು ಪುಲ್ಲಪ್ಸ್ ಕೂಡ ಮಾಡಿದ್ವಿ.
ನಮಗೆ 2 ಎಕ್ಸ್ಟ್ರಾ ಬೆಡ್ ಕೂಡ ಇತ್ತು. ವಾಶ್ರೂಮ್ ಕೂಡ ಕ್ಲೀನಾಗಿದೆ. ಆ್ಯಂಡ್ ನಮಗೆ ಬಾಲ್ಕನಿ, ಇದು ನಮ್ಮ ರೂಮಿಂದ ಇರೋವಂಥ ವ್ಯೂ. ಬಾಲ್ಕನಿಯಿಂದ ಇಲ್ಲಿಂದಾನೇ ನಮಗೆ ಕಯಾಕಿಂಗ್ ಸ್ಟಾರ್ಟ್. ನಿಮ್ಗೆ ಅದು ಕಾಣಿಸ್ತಿದೆ ವಿಡಿಯೋದಲ್ಲಿ ಅನ್ಸುತ್ತೆ ಎಷ್ಟು ಬ್ರಹ್ಮಾಂಡವಾಗಿದೆ ಈ ಡ್ಯಾಮ್ದು ರಿಸರ್ವಾಯರ್ ಅಂತೇಳಿ. ಈ ರೆಸಾರ್ಟ್ಗೆ ದ್ವೀಪ ರೆಸಾರ್ಟ್ ಅಂತ ಹೆಸರು ಬರೋದಕ್ಕೆ ಕಾರಣ ಇದೆ, ಹಿಂದೆ ಕಾಣಿಸ್ತಿದೆ ಅಲ್ಲ ಅದೇ ದ್ವೀಪ. ಕಯಾಕಿಂಗ್ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಆ ದ್ವೀಪ ತನಕ ಹೋಗ್ಬೋದು. ನಾವು ಹಿಂದೆ ಕಾಣ್ತಿರೋದು ಅಲ್ಲಿ ರೆಸಾರ್ಟ್ ಇರೋದು. ಸೊ ನಾವು ಈ ಐಲ್ಯಾಂಡ್ಗೆ ನಾವು ಕಯಾಕ್ ಮಾಡ್ಕೊಂಡು ಬಂದು ಫೋಟೋಶೂಟ್ ಮಾಡೋಕ್ಕೆ ಸ್ವಲ್ಪ ಜಾಗ ಇದೆ. ಸೊ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಬೋದು. ಚೆನ್ನಾಗಿದೆ, ಸೂಪರ್ ಎಕ್ಸ್ಪೀರಿಯನ್ಸು. ಬಿಕಾಸ್ ಯೂಶ್ವಲಿ ಕೆಲವು ಪಾಂಡಲ್ಲೋ ಇಲ್ಲಾಂದರೆ ಮ್ಯಾನ್ ಮೇಡ್ ಲೇಕಲ್ಲಿ ನಮಗೆ ಅಲೋ ಮಾಡ್ತಾರೆ ಕಯಾಕ್. ಇಲ್ಲಿ ಬ್ಯಾಕ್ ವಾಟರ್ಸ್, ಸೊ ಬ್ಯಾಕ್ ವಾಟರ್ ರಿಸರ್ವಾಯರ್ ಇದೆ. ಸೂಪರ್ ಆಗಿದೆ. ವಿಂಡು ಕರೆಂಟ್ ಮಾತ್ರ ತುಂಬ ಜಾಸ್ತಿ ಇದೆ, ನೋಡಿಕೊಂಡು ಹುಷಾರಾಗಿ ಮಾಡಬೇಕು. ಲೈಫ್ ಜಾಕೆಟ್ ಈಸ್ ಮಸ್ಟ್. ಲೈಫ್ ಜಾಕೆಟ್ ಹಾಕೊಂಡು ಹೋದರೆ ಸೇಫೇನೆ, ಹಾಕೊಳ್ಳಿ ಸ್ಟಂಟ್ ಎಲ್ಲ ಮಾಡಿದ್ರೆ ಹೆಂಗೂ ಹೇಳೋಕ್ಕಾಗಲ್ಲ. ಆಲ್ಸೋ ಕಯಾಕಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ತೆಪ್ಪ ಆಪ್ಷನ್ ಕೂಡ ಇದೆ. ತೆಪ್ಪದಲ್ಲೂ ಕರ್ಕೊಂಡು ಬರ್ತಾರೆ. ದ್ವೀಪ ರೆಸಾರ್ಟ್, ಇದ್ರ ಬಗ್ಗೆ ನೀವು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಒಂದು ರೇಟಿಂಗ್ ಕೊಡಿ ಅಂತ ಏನಾದ್ರು ಕೇಳಿದ್ರೆ ಐ ವುಡ್ ಡು 9.5 ಔಟ್ ಆಫ್ 10. ನಾನು ಪ್ರೀವಿಯಸ್ಲಿ ಹೇಳಿದ್ದೆ 9 ಔಟ್ ಆಫ್ 10 ಅಂತ ಹೇಳಿ. ಬಟ್ ಬಿಟ್ವೀನ್ 6 hours ಟೈಮಲ್ಲಿ ಕೂಡ 0.5 ಇನ್ಕ್ರೀಸ್ ಆಗೋಷ್ಟು ಫೆಸಿಲಿಟೀಸ್ ಆ್ಯಂಡ್ ಫೀಚರ್ಸ್ ಹ್ಯಾಸ್ ಇಂಪ್ರೆಸ್ಡ್ ಮೀ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ರೆಸಾರ್ಟಲ್ಲಿ ಸ್ಟಾಫ್ಗೆ ನೀವು ಎಷ್ಟು ಸರಿ ಫೋನ್ ಮಾಡಿದ್ರು ಏನೋ ಅಂದ್ಕೊಳ್ಳೆ ಪಾಪ ಪ್ರತಿ ಸಲ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ಆಲ್ಸೋ ರೆಸಾರ್ಟ್ ಸಖತ್ ಪೀಸ್ಫುಲ್ ಆಗಿದೆ. ಆದರೆ ಇದು ರಿಸರ್ವಾಯರ್ಗೆ ತುಂಬ ಹತ್ರ ಇದೆ, ವಾಟರ್ ರಿಸರ್ವಾಯರ್ಗೆ. ಆ್ಯಂಡ್ ಆಲ್ಸೋ ಗ್ರೀನರೀಸ್ ಜಾಸ್ತಿ ಇದೆ. ಸೊ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಇರೋದು ಸಹಜ. ಕೆಲವರ ಕೆಲಸ ಮಾಡ್ತಾರೆ, ನೇಚರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿ ನೇಚರಲ್ಲಿರುವಂಥ ರೆಸಾರ್ಟಿಗೆ ಬರ್ತಾರೆ. ಆದರೆ ನೇಚರಲ್ಲಿರುವಂಥ ಕ್ರಿಮಿಕೀಟಗಳು, ಈ ಸಣ್ಣ ಪುಟ್ಟ ಇದನ್ನು ಒಪ್ಕೊಳ್ಳೋದಕ್ಕೆ ಅವ್ರಿಗಾಗೋದಿಲ್ಲ. ಇಲ್ಲಿ ಅವ್ರಿಗೆ ಕ್ಲೀನಾಗಿರಬೇಕು, ಫುಲ್ ಕ್ಲೀನ್ ರೂಮ್ ಇರಬೇಕು. ರೂಮ್ ಕ್ಲೀನಾಗೇ ಇರುತ್ತೆ, ಬಟ್ ಸಣ್ಣ ಪುಟ್ಟ ಹುಳಗಳು ಬಂದರೆ ಇಟ್ಸ್ ಫೈನ್. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು, ದಟ್ ವಿಂಡೋಸನ್ನು ನಾವು ಕ್ಲೀನಾಗಿ ಕ್ಲೋಸ್ ಮಾಡ್ಕೊಬೇಕು ಅನ್ನೋದು. ಸೊ ಡೋಂಟ್ ಕಂಪ್ಲೇಂಟ್ ಆನ್ ರೆಸಾರ್ಟ್. ಕಂಪ್ಲೀಟ್ ಡೇ ರೆಸಾರ್ಟಲ್ಲಿದ್ದು ಎಲ್ಲ ಆ್ಯಕ್ಟಿವಿಟಿನೂ ಯುಟಿಲೈಸ್ ಮಾಡಿಕೊಂಡು ನಾವೆಲ್ಲ ಫ್ರೆಂಡ್ಸು ಸಂಜೆ 6 ಅನ್ನೋತ್ತಿಗೆ ಅಲ್ಲಿಂದ ಚೆಕ್ಔಟ್ ಆಗಿ ಟುವರ್ಡ್ಸ್ ಬ್ಯಾಂಗ್ಳೂರ್ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಗಳ ಲೈಫಲ್ಲಿ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಟ್ರಿಪ್ ಕೂಡ ಆಗಿತ್ತು. ಇದೇ ಥರ ಫನ್ ಫಿಲ್ಡ್ ಟ್ರಾವೆಲ್ ವೀಡಿಯೋಸ್ಗೋಸ್ಕರ ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಬೈಸ್ ಕಾಂಪಸ್, ಒನ್ ಕಾಂಪಸ್ ಫಾರ್ ಬೋತ್ ಲೈಫ್ ಆ್ಯಂಡ್ ಟ್ರಾವೆಲ್ ಡೆಸ್ಟಿನೇಷನ್. ಸಿ ಯು. ಪೋಲಾರ್ ಬೇರ್ ಬಂದ್ವಿ, ಟ್ರಿಪ್ ಮುಗೀತು ಅಷ್ಟೇ.